ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪೂಜಾ ವಿಧಿವಿಧಾನ, ಪೂಜೆಗೆ ಬೇಕಾದ ಸಾಮಗ್ರಿಗಳೇನು, ಬಾಲಗೋಪಾಲನನ್ನು ಪೂಜಿಸುವುದು ಹೇಗೆ ಅಂತ ನೋಡೋಣ ಬನ್ನಿ. ಕೃಷ್ಣ ಜನ್ಮಾಷ್ಟಮಿಗೆ ದಿನಗಣನೆ ಆರಂಭವಾಗಿದೆ. ಉಡುಪಿ, ಇಸ್ಕಾನ್ ಸೇರಿದಂತೆ ದೇಶಾದ್ಯಂತ ವಿವಿಧ ಕೃಷ್ಣನ ದೇವಾಲಯಗಳಲ್ಲಿ ಜನ್ಮಾಷ್ಟಮಿ ಆಚರಣೆಗೆ ಸಕಲ ಸಿದ್ಧತೆ ನಡೆಯುತ್ತಿದೆ. ಕೃಷ್ಣನ ಪೂಜಾ ವಿಧಾನ ಹೇಗೆ, ಏನೆಲ್ಲ ಸಾಮಗ್ರಿಗಳು ಬೇಕು ಎನ್ನುವುದರ ಬಗ್ಗೆ ಮಾಹಿತಿ ಇಲ್ಲಿದೆ. ಈ ಬಾರಿಯ ಕೃಷ್ಣ ಜನ್ಮಾಷ್ಟಮಿ ಆಚರಣೆಗೆ ದಿನಗಣನ ಆಗುತ್ತದೆ. ಪ್ರತಿ ವರ್ಷ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಗುತ್ತದೆ. ಇದನ್ನು ಕೃಷ್ಣಾಷ್ಟಮಿ, ಕೃಷ್ಣ ಜಯಂತಿ, ಗೋಕುಲಾಷ್ಟಮಿ ಎಂದು ಕರೆಯಲಾಗುತ್ತದೆ. ಈ ಬಾರಿ ಆಗಸ್ಟ್ 26 ಸೋಮವಾರದಂದು ಜನ್ಮಾಷ್ಟಮಿ ಆಚರಿಸಲಾಗುತ್ತಿದೆ. ಈ ಬಾರಿ ಕೃಷ್ಣ ಜನ್ಮಾಷ್ಟಮಿ ಬಹಳ ವಿಶೇಷವಾಗಿದೆ. ಕೃಷ್ಣನು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದನು. ಈ ಬಾರಿ ಕೃಷ್ಣ ಜನ್ಮಾಷ್ಟಮಿಯಂದು ರೋಹಿಣಿ ನಕ್ಷತ್ರದ ಜೊತೆ ಅಷ್ಟಮಿ ತಿಥಿ ಕೂಡಿ ಬಂದಿದೆ. ವೃಷಭ ರಾಶಿಯಲ್ಲಿ ಕೃಷ್ಣ ಜನಿಸಿದ್ದು. ಈ ದಿನ ಚಂದ್ರನು ವೃಷಭ ರಾಶಿಯಲ್ಲಿದ್ದಾನೆ. ಜೊತೆಗೆ ವಾಸುದೇವ ಯೋಗ ಕೂಡ ರಚನೆ ಆಗುತ್ತಿದೆ. ಇಷ್ಟೆಲ್ಲ ವಿಶೇಷತೆಗಳ ನಡುವೆ ಈ ಬಾರಿ ಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಗುತ್ತದೆ. ಕೃಷ್ಣ ಜನ್ಮಾಷ್ಟಮಿಯನ್ನು ಹೇಗೆ ಆಚರಿಸುವುದು, ಪೂಜೆಗೆ ಬೇಕಾದ ಸಾಮಗ್ರಿಗಳೇನು, ಪೂಜೆ ವಿಧಿವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳು: ಕೃಷ್ಣನ ಫೋಟೋ ಅಥವಾ ವಿಗ್ರಹ, ವಿವಿಧ ರೀತಿಯ ಹೂಗಳು, ತುಳಸಿ ದೀಪಗಳು, ಕರ್ಪೂರ, ಧೂಪ, ನೈವೇದ್ಯ, ಹಣ್ಣುಗಳು, ಅಕ್ಷತೆ, ಪಂಚಾಮೃತ ಸಾಮಗ್ರಿಗಳು. ಕೃಷ್ಣ ಜನ್ಮಾಷ್ಟಮಿ ಪೂಜೆ ವಿಧಾನ: ಜನ್ಮಾಷ್ಟಮಿಯ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮಾಡಿ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿ ರಂಗೋಲಿ ಬಿಟ್ಟು ದೇವರ ಮುಂದೆ ದೀಪ ಹಚ್ಚಿ ಸಂಕಲ್ಪ ಮಾಡಿಕೊಳ್ಳಿ. ಕೃಷ್ಣನ ಫೋಟೋ ವಿಗ್ರಹವನ್ನು ಸ್ವಚ್ಛಗೊಳಿಸಿ ಕೃಷ್ಣನ ಮಂತ್ರವನ್ನು ಹೇಳುತ್ತಾ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ನೀರಿನಿಂದ ಅಭಿಷೇಕ ಮಾಡಿ ಮತ್ತೆ ಕೃಷ್ಣ ವಿಗ್ರಹವನ್ನು ಸ್ವಚ್ಛಗೊಳಿಸಿ ಶುದ್ಧ ಬಟ್ಟೆಯಲ್ಲಿ ಒರೆಸಿ ಚಂದನ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ಕೃಷ್ಣನ ಮಂತ್ರಗಳು ಅಷ್ಟೋತ್ತರ ಜಪಿಸಿ ಪೂಜೆ ಮಾಡಿ ಕೃಷ್ಣನಿಗೆ ಪ್ರಿಯವಾದ ನೈವೇದ್ಯಗಳನ್ನು ಇಟ್ಟು ಕೊನೆಗೆ ಮಂಗಳಾರತಿ ಮಾಡಿ ನೆರೆಹೊರವೆಯನ್ನು ಪೂಜೆಗೆ ಆಹ್ವಾನಿಸಿ ಪ್ರಸಾದ ನೀಡಿ. ಆ ದಿನ ಸಾಧ್ಯವಾದರೆ ಬೆಳಗಿನಿಂದ ಮಧ್ಯರಾತ್ರಿವರೆಗೂ ಉಪವಾಸ ಮಾಡಿ. ಕೆಲವರು ಕೃಷ್ಣನಿಗಾಗಿ ಪುಟ್ಟ ತೊಟ್ಟಿಲನ್ನು ಮಾಡಿ ಪೂಜಿಸುತ್ತಾರೆ. ಬಾಲಕೃಷ್ಣನ ಹೆಜ್ಜೆಗಳನ್ನು ಬರೆದು ತೊಟ್ಟಿಯಲ್ಲಿ ಇಟ್ಟು ತೂಗುತ್ತಾರೆ. ನಿಮ್ಮ ಹತ್ತಿರದ ಕೃಷ್ಣ ದೇವಸ್ಥಾನಗಳಿಗೆ ಹೋಗಿ ಭಜನೆಯಲ್ಲಿ ಪಾಲ್ಗೊಳ್ಳಿ. ಬಾಲಗೋಪಾಲನ ಪೂಜೆ: ಕೃಷ್ಣಾಷ್ಟಮಿ, ದೀಪಾವಳಿಯಂದು ಬಹಳಷ್ಟು ಜನರು ಬಾಲಗೋಪಾಲನನ್ನು ಪೂಜಿಸುತ್ತಾರೆ. ಕೃಷ್ಣನು ಅಷ್ಟಮಿ ತಿಥಿಯಂದು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದರು. ಬಾಲಗೋಪಾಲನ ಲೀಲೆಗಳನ್ನು ಎಲ್ಲರೂ ಕೇಳುತ್ತಿರುತ್ತೇವೆ. ಹಾಗೆ ಬಾಲಗೋಪಾಲನನ್ನು ಪೂಜಿಸಿದರೆ ಸಂತಾನ ಫಲ ಪ್ರಾಪ್ತಿಯಾಗುತ್ತದೆ, ಜೀವನದಲ್ಲಿ ಕಷ್ಟಗಳೆಲ್ಲ ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಬಾಲಗೋಪಾಲನ ಪೂಜೆ ಮಾಡುವಾಗ ಕೊಳಲು, ಬೆಣ್ಣೆ, ಕಲ್ಲು ಸಕ್ಕರೆ, ನವಿಲುಗರಿ, ತೊಟ್ಟಿಲು ಅವಶ್ಯಕ. ಮನೆಯಲ್ಲಿ ಬಾಲಕೃಷ್ಣನ ಹೆಜ್ಜೆಗಳನ್ನು ಬರೆದು ಗೋಪಾಲನನ್ನು ಪುಟ್ಟ ತೊಟ್ಟಿಲಿನಲ್ಲಿ ತೂಗಿ ಪೂಜಿಸಬೇಕು. ನಿಯಮಾನುಸಾರ ಪೂಜೆ ಮಾಡಬೇಕು ಎಂದುಕೊಳ್ಳುವವರು ಪುರೋಹಿತರನ್ನು ಭೇಟಿ ಮಾಡಿ. ಇದು ಸ್ನೇಹಿತರೆ ಈ ವಿಡಿಯೋ ನಂಬಿಕೆ ಮತ್ತು ಶಾಸ್ತ್ರವನ್ನು ಆಧರಿಸಿದ ವಿಡಿಯೋ. ಇದರಲ್ಲಿರುವ ಎಲ್ಲ ಅಂಶಗಳನ್ನು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.